ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ವೈಟ್ ಸಾಸ್ ಪಾಸ್ತಾ, ಪಿಂಕ್ ಸಾಸ್ ಪಾಸ್ತಾ ನೀವು ಟ್ರೈ ಮಾಡಿರ್ತೀರಾ. ಎಲ್ಲೋ ಸಾಸ್ ಪಾಸ್ತಾನ ನೀವು ಯಾವತ್ತಾರು ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಮೊದಲಿಗೆ ಒಂದು ಪ್ಯಾನಿಗೆ 1 ಚಮಚದಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲಷ್ಟು ಸಿಪ್ಪೆ ಎಲ್ಲ ತೆಗೆದಿರುವಂತಹ ಸಿಹಿ ಕುಂಬಳಕಾಯಿನ ಹಾಕ್ಕೊಂಡು ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇನ್ನು ಇದನ್ನು ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಿ. ಈಗ ನಾವು ಪಾಸ್ತಾನ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 8 ರಿಂದ 10 ನಿಮಿಷ ನಾನು ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದ ಮೇಲೆ ಈ ನೀರನ್ನ ನೀವು ಬಸಿದ್ಕೊಳ್ಬೇಕಾಗತ್ತೆ. ಮೇಲೆ ತಣ್ಣಗಿರುವ ನೀರು ಹಾಕೋದ್ರಿಂದ ಇದು ಅಂಟೋದಿಲ್ಲ, ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ನೋಡಿ, ಈ ರೀತಿ ಇದು ಉದುರುದ್ರಾಗಿ ಆಗಿರುತ್ತೆ. ಇವಾಗ ನಾವೇನು ಸಿಹಿ ಕುಂಬಳಕಾಯಿ ಬೇಯಕ್ಕಿಟ್ಟಿದ್ವಿ ಅದು ಕೂಡ ಚೆನ್ನಾಗಿ ಬೆಂದಿದೆ. ಈ ಪಾಸ್ತಾಗೆ ಸಿಹಿ ಕುಂಬಳಕಾಯಿನೇ ಮೇನ್ ಇಂಗ್ರೀಡಿಯೆಂಟ್. ಇದೇ ನಿಮಗೆ ಕ್ರೀಮಿ ಹಾಗೂ ಆ ಯೆಲ್ಲೋ ಕಲರ್ ಕೊಡುವಂಥದ್ದು. ಇದನ್ನು ತಣ್ಣಗಾದ್ಮೇಲೆ ನಾನು 1 ಕಪ್ ಅಷ್ಟು ಹಾಲು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಒಂದು ಚೂರು ನಿಮಗೆ ಗಂಟಿರಬಾರ್ದು, ಸ್ಮೂತ್ ಪೇಸ್ಟ್ ಆಗಬೇಕು. ಆ ರೀತಿ ನೀವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ತೆಳು ಇದ್ದರೂ ಪರವಾಗಿಲ್ಲ. ಇನ್ನು ಅದೇ ಪ್ಯಾನಿಗೆ ನಾನು ರುಬ್ಬಿರುವಂತಹ ಮಿಶ್ರಣ ಹಾಕಿ ಇದಕ್ಕೆ ಮಸಾಲೆ ಅಂತಂದರೆ ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್, ಸಾಲ್ಟ್, ಆರಿಗ್ಯಾನೋ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಡ್ತೀನಿ. ಇದು ನೋಡಿ ತೆಳ್ಳಗಿತ್ತು, ಚೆನ್ನಾಗಿ ಕುದೀತಾ ಇದು ಗಟ್ಟಿ ಆಗುತ್ತೆ ಹಾಗೂ ಕ್ರೀಮಿಯಾಗಿ ಆಗುತ್ತೆ. ನಂತರ ನಾನು ಇದಕ್ಕೆ ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಹಾಕದೇ ಇದ್ರೂ ನಡೆಯುತ್ತೆ. ಮಕ್ಕಳಿಗೆಲ್ಲ ಚೀಸ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಚೀಸ್ನ ಸೇರಿಸಿದ್ದೀನಿ. ಚೀಸ್ ಚೆನ್ನಾಗಿ ಕರಗಬೇಕು, ಈ ಸಾಸ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ನಂತರ ನೀವೇನು ಬೇಯಿಸಿರುವಂಥ ಪಾಸ್ತಾ ಏನಿರುತ್ತೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಈ ಸಾಸ್ ಜೊತೆ ಈ ಪಾಸ್ತಾ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ನಿಮಿಷ ಹಾಗೆ ಬೇಯಕ್ಕೆ ಬಿಡಿ. ಸೊ ದಟ್ ಆ ಪಾಸ್ತಾಗೆ ಆ ಸಾಸ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಜಾಸ್ತಿ ನೀವು ಇಡೋ ಅವಶ್ಯಕತೆ ಇಲ್ಲ, ಒಂದು 2 ನಿಮಿಷ ಇಟ್ಟರೆ ಸಾಕು. ನಂತರ ಇದನ್ನು ಬಿಸಿ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಯಾಕೆ, ದೊಡ್ಡವ್ರಿಗೂ ಕೂಡ ಅಷ್ಟು ಇಷ್ಟ ಆಗುತ್ತೆ. ಇದರಲ್ಲಿ ಸಿಹಿ ಕುಂಬಳಕಾಯಿ ಬಳಸಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.